ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ರೆಸಿಪಿ ಕಾಬೂಲ್ ಕಡಲೆ ಏರ್ ಫ್ರೈಯರ್ ಅಲ್ಲಿ ಹೇಗೆ ಫ್ರೈ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಬೂಲ್ ಕಡ್ಲೆ ನೈಟ್ ಎಲ್ಲ ನೆನೆಸಿ ಬೇಯಿಸಿಟ್ಕೊಂಡಿರೋದು 3 ವಿಷಲ್ ಹೊರಿಸಿ, ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್, ಉಪ್ಪು, ಚಾಟ್ ಮಸಾಲ, ಜೀರಿಗೆ ಪೌಡರ್, ಗಾರ್ಲಿಕ್ ಪೌಡರ್, ಎಣ್ಣೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು. ಈಗ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡ್ಲೆಗೆ ನಾವು ಎತ್ತಿಟ್ಕೊಂಡಿರೋ ಎಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕೋಟ್ ಆಗ್ಬೇಕು ಎಣ್ಣೆಯಿಂದ ಹಿಡ್ದು. ಎಲ್ಲ ತುಂಬಾ ಎಣ್ಣೆ ಹಾಕೋಬೇಡಿ. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತೀರಾ ಅವ್ರಿಗೆ ಖಾರವಾಗಿ ಏನಾದ್ರು ಅಥವಾ ಚಾಟ್ ಐಟಮ್ ಅಥವಾ ಚಿಪ್ಸ್ ಆ ತರ ಏನಾದ್ರು ತಿನ್ಬೇಕಂದವ್ರು ಇದು ಮಾಡ್ಕೊಳ್ಳಿ. ಪ್ರೋಟೀನ್ ಕೂಡ ಇರುತ್ತೆ ಇದ್ರಲ್ಲಿ. ಹಾಗೆ ನೀವು ಚೀಟ್ ಮಾಡ್ತಿದ್ದೀರಾ ಅಂತ ಅನ್ಸಲ್ಲ. ಚೆನ್ನಾಗಿ ಕೋಟ್ ಆಗ್ಬೇಕು ಈ ರೀತಿ. ನೀವು ಲೆಮನ್ ಫ್ಲೇವರ್ ಇಷ್ಟಪಡೋರು ಲೆಮನ್ ಹಾಕೋಬಹುದು. ಈಗ ನಾನು ಕೋಟ್ ಆಗಿದೆ ಏರ್ ಫ್ರೈಯರ್ ಬಕೆಟ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಿಂದ ನಾವು ಸ್ಯಾಲಿಡ್ ಕೂಡ ಮಾಡ್ಕೋಬಹುದು. ಕ್ರಂಚಿ ಆಗಿರುತ್ತೆ, ಸ್ಯಾಲಿಡ್ಗೆಲ್ಲ ಹಾಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ನಾನು ಏರ್ ಫ್ರೈಯರ್ಗೆ ಹಾಕಿ ನಮ್ಮನೇಲಿರೋದು ಪಿಜ್ಜಾನ ಆನ್ ಮಾಡ್ಕೋತಾ ಇದ್ದೀನಿ. ಏರ್ ಫ್ರೈಯರ್ ರೆಸಿಪೀಸ್ ಬೇಕಂತಂದ್ರೆ ಕಾಮೆಂಟ್ ಮಾಡಿ, ಏನ್ ಬೇಕಂತ ಹೇಳಿ. ಆನ್ ಮಾಡಿಕೊಂಡು ಅಂತ ಒತ್ತಿದ್ರೆ ಅದು ಮೆನು ಅಂತ. ಫಸ್ಟು ಫ್ರೆಂಚ್ ಫ್ರೈಸ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ಯಾವುದೇ ಫ್ರೈ ಮಾಡ್ಕೋಬೇಕಂದ್ರೂ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. 30 ಮಿನಿಟ್ಸ್ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ಡಿಗ್ರಿ 200 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದೀನಿ. ಈಗ ಆನ್ ಮಾಡ್ಬಿಟ್ಟಿದ್ದೀನಿ. 20 ಮಿನಿಟ್ಸ್ ಆದ್ಮೇಲೆ ನೀವು 10 ಮಿನಿಟ್ಸ್ ಕೂಡ ಓಪನ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇರ್ಬೇಕು. ನೋಡಿ ಈ ತರ ಆಗಿದೆ. ಅವಾಗ ಎಲ್ಲಾ ಕಡೆನೂ ಫ್ರೈ ಆಗಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮತ್ತೆ ನಾನು ಫ್ರೆಂಚ್ ಫ್ರೈ ಅಂತ ಕೊಟ್ಟು ಆಮೇಲೆ ಮತ್ತೆ 200 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟು ಮತ್ತೆ 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ನೋಡಿ ಈಗ ಆಗಿದೆ. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂತಂದ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ. ನೀವು ಈವ್ನಿಂಗ್ ಸ್ನ್ಯಾಕ್ ತಿನ್ಬಹುದು ಅಥವಾ ಸ್ಯಾಲಿಡ್ಗೆ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.